ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾಳೆನೇ ಅಲ್ವಾ ಯುಗಾದಿ ಹಬ್ಬ ಇರೋದು. ಸೊ ನಾನು ಇವತ್ತಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನೂ ಕೆಲಸ ಆಗಲಿಲ್ಲ, ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ನಾಳೆಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಮೊದಲನೇ ಸರಿ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಹೇಳಿ. ಆ್ಯಂಡ್ ಇವಾಗ ಟೈಮ್ ಆಗಿದೆ, ನನ್ನ ಮಗಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಬರಬೇಕು. ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ವ್ಯಾನ್ ಕೂಡ ಹೋಗ್ತಿದೆ, ಅವರನ್ನ ಆಯಿತು. ಸೊ ಬನ್ನಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ ನಮ್ಮಮ್ಮನೂ ಬರ್ತಿದ್ದಾರೆ ಇವತ್ತು ಸಂಜೆ. ಸೊ ಒಂದೊಂದೇ ಕ್ಲಿಪ್ಪಿಂಗ್ಸ್ನ ತೆಗಿತೀನಿ. ಆ್ಯಂಡ್ ನೋಡೋಣ. ನೋಡಿ ಐಬ್ರೋ ಮಾಡಿರೋದು ಯಾವ ಥರ ಮಾಡಿದ್ದಾರೆ, ಇಲ್ಲಿ ಹೋಗ್ಬಿಟ್ಟಿದೆ ನನಗೆ, ಚೆನ್ನಾಗೇ ಕಾಣಿಸ್ತಿಲ್ಲ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡುವ. ಏನು ಮಾಡ್ತಿದ್ದೀರಾ? ಸಾಕ್ಸ್ ಹಾಕ್ಕೊತಿದ್ದೀರಾ? ನನಗೆ ಕೆಲಸ ಇಲ್ಲ ಅಲ್ಲ ಹರಿ ನೀವೇ ಹಾಕ್ಕೊತೀರಲ್ಲ, ವೆರಿ ಗುಡ್. ಸಿ ಚಿರಿ, ಅಲ್ಲೇನು ಕೆಲಸ ನಿಮಗೆ? ಏನು ಮಾಡ್ತಿದ್ದೀರಾ? ಸೊ ಈಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಈ ಥರ ಇದೆ ಮನೆ, ಬಟ್ಟೆ ಫೋಲ್ಡ್ ಆಗಿಲ್ಲ, ಇಲ್ಲಿ ಈ ಥರ ಇದೆ. ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಆದಷ್ಟು ಇವತ್ತು ಎಲ್ಲ ಬೇಗ ಬೇಗ ಅಂತ ಪಟಪಟ ಅಂತ ಕೆಲಸ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಒಂದು ಕಾಫಿ ಕುಡಿಯೋಣ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ನಾನು ಕಾಫಿ ಲವರು. ಈ ನಡುವೆ ಏನಾಗಿದೆ ಅಂದರೆ ಜಾಸ್ತಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಟೀ ಕುಡಿತಿದ್ದೀನಿ. ಮೊದಲೆಲ್ಲ ಅಷ್ಟಿಷ್ಟ ಆಗ್ತಿರ್ಲಿಲ್ಲ, ಟೀ ಅಂದ್ರೇ ಅಲರ್ಜಿ ಆಗ್ತಿತ್ತು. ಆದರೆ ಇವಾಗ ಕಾಫಿ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ. ಈಗ ಟೀ ಕುಡಿತಿದ್ದೀನಿ. ಸೊ ಟೀ ಕುಡ್ದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮನೆ ಒಳಗೆಲ್ಲ ಕ್ಲೀನ್ ಆಯಿತು. ಈಗ ಹೊರಗಡೆ ಎಲ್ಲ ತೊಳೆದು ಬಿಟ್ರೆ ನನಗೆ ನಾಳೆಗೆ ಈಸಿ ಆಗುತ್ತೆ ಅಂತ ಈಗ ಹೊರಗಡೆ ತೊಳಿತಿದ್ದೀನಿ. ಇನ್ನೂ ಟಿಫನ್ ಕೂಡ ಮಾಡಲಿಲ್ಲ. ಸೊ ಅದು ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಟೈಮ್ 12:15 ಆಗ್ತಿದೆ. ಇಷ್ಟೊತ್ತಾಯಿತು ಹೊರಗಡೆ ಎಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಸೊ ಇನ್ನೂ ತಿಂದಿಲ್ಲ ನಾನು, ತಿಂದುಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಟೈಮ್ ಬಂದು 2 ಗಂಟೆ ಆಗ್ತಿದೆ. ನಂದು ಕೂಡ ಸ್ನಾನ ಆಯಿತು. ಈಗ ಬಟ್ಟೆಗಳು ಒಂದಷ್ಟು ಇದ್ದಾವೆ, ಮಡ್ಚಿಟ್ಬಿಟ್ಟು. ಸೊ ಮನೆಯೆಲ್ಲ ಕ್ಲೀನ್ ಆಯಿತು, ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಬಟ್ಟೆ ಫೋಲ್ಡ್ ಮಾಡಬೇಕು. ಏನು ಬೇಕಾದರೂ ಮಾಡ್ತೀನಿ ಕೆಲಸ, ಆದರೆ ಈ ಬಟ್ಟೆ ಮಡ್ಚಿಕ್ಕೋ ಕೆಲಸ ಅಂದರೆ ನಂಗೆ ಆಗೋದೇ ಇಲ್ಲ. ಸೊ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ. ವಾಶ್ ಮಾಡಿ ಒಂದು ಕಡೆ ಹಾಕಿ ಇಕ್ಕಿರೋದು, ಅದು ಯಾವ ಥರ ಇದೆ ಅಂತ. ಮತ್ತು ನಾನು ಬೀರು ಕ್ಲೀನ್ ಮಾಡಬೇಕು. ಬೀರುವಲ್ಲಂತೂ ಇದ್ದಿದ್ದು ಜಾಸ್ತಿ ಎಲ್ಲ ಎಳೆದು ಬಿಟ್ಟಿದ್ದೀನಿ. ಸೊ ಕ್ಲೀನ್ ಮಾಡುವ. ಸೊ ನೋಡಿ, ಇಷ್ಟು ಬಟ್ಟೆ ರಾಶಿ ಇದೆ.
ಇವಾಗ ಕುತ್ಕೊಂಡು ಒಬ್ಬಳೇ ಫೋಲ್ಡ್ ಮಾಡಬೇಕು, ಮಾಡ್ತೀನಿ. ಫೋಲ್ಡ್ ಮಾಡಿದ್ದಾಯಿತು. ಈಗ ನನ್ನ ಬೀರು ಕತೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಈ ಥರ ಎಳೆದಿಟ್ಟಿದ್ದೀನಿ. ಇದು ನಂದೆ, ಆ್ಯಂಡ್ ಇಲ್ಲಿರೋದೆಲ್ಲನೂ ನಂದೆ, ಆ್ಯಂಡ್ ಇದು ನನ್ನ ಮಗಳದು, ಇದು ನನ್ನ ಹಸ್ಬೆಂಡು. ನಮ್ಮ ಮಮ್ಮಿ ಬಂದರು, ಸೊ ತೋರಿಸ್ತೀನಿ. ಅಮ್ಮ ನಾನೇ ಇದ್ದೀನಿ, ಭಯ ಪಡಬೇಡ, ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಮಮ್ಮಿ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ ನೋಡಿ ಡ್ರೆಸ್ಸಲ್ಲಿ. ಅಪರೂಪಕ್ಕೆ ನಮ್ಮಮ್ಮನ ಡ್ರೆಸ್ಸಲ್ಲಿ ನೋಡಿದೆ ಸಖತ್ತಾಗಿ ಕಾಣಿಸ್ತವ್ರೆ. ಎಷ್ಟು ಚೆಂದ ಕಾಣಿಸ್ತವ್ರೆ ನೋಡಿ ನೋಡಿ ನೋಡಿ. ಯಾವಾಗೂ ಸೀರೆದಲ್ಲಿ ನೋಡಿ ನೋಡಿ ಬೇಜಾರಾಗಿತ್ತು ನನಗೂ. ಏನಮ್ಮ ಡ್ರೆಸ್ ಹಾಕೊಂಬಂದಿದ್ಯಾ ಅಪರೂಪಕ್ಕೆ? ಚೆನ್ನಾಯ್ತಮ್ಮ. ಹಂಗೆ ಇರು, ಸ್ಮೈಲ್ ಮಾಡು. ನೋಡಮ್ಮ, ಡನ್. ಹಿಂಗೆ ನೋಡು ನಿಮಿಷ. ಮಮ್ಮಿ ಆರಿ ಬರೇ ಈ ಕಡೆ ಬಾ. ಆರಿ, ನಮ್ಮಮ್ಮನ ಕೈಕಾಲು ತೊಳ್ಕೊಳಕ್ಕೂ ಬಿಡ್ತಾ ಇಲ್ಲ, ನಾನು ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಯಾಕೆ ಏನು? ಹಾಂ, ಕಾಫಿ ಮಾಡುವೆ ನಮ್ಮ ಮಮ್ಮಿಗೆ, ಕಾಫಿ ಮಾಡುವೆ. ಸೇಮ್ ಡ್ರೆಸ್ಸೇ ಹಾಕಲ್ಲ ಅನ್ನತ್ತೆ ಹುಡುಗಿ. ಮಾಡು ಅಂತ ಕೊಟ್ರೆ ಅದೆಲ್ಲಿ ಇದೆಲ್ಲಿ ಅಂತ ತಲೆ ತಿಂತೀಯ. ಏನು ಮಾಡ್ತಾ ಇರೋದು? ಏನು ಬೆಳೆ ಸಾರ, ಯಾವಾಗೂ ಬೆಳೆ ಸಾರನ್ನ. ಏಯ್ ಸಂಧ್ಯಾ, ನೀನೇ ಹೇಳೋದಿದು. ನೋಡು ನಮ್ಮ ಮನೇಲಿ ನೋಡಿ ಇಷ್ಟು ತಿಂಡಿಗಳಿದಾವೆ, ತಿನ್ನೋರೇ ಗತಿ ಇಲ್ಲ. ಏನಂತೀಯಮ್ಮ? ಅಮ್ಮ ನಮ್ಮ ಮನೇಲಿ ತಂದ್ಕೊಟ್ಟಷ್ಟು ಅಲ್ಲ ಹೇಳಕ್ಕೆ ಬರ್ತಾ ಇಲ್ಲ. ಏನಮ್ಮ ಹೇಳಕ್ಕೆ ಬಂದಿಲ್ಲ. ಹ್ಞೂ, ಯಾರಮ್ಮ ತರ್ತಾರೆ ಈ ಕಾಲದಲ್ಲಿ? ಹಾಂ, ನೀನು ಏನಮ್ಮ ಏನನ್ಸ್ತೈತಮ್ಮ? ಹೆಂಗೆ ತಿಂತೀನಲ್ಲಮ್ಮ ನಾನು, ಆದರೆ ದಪ್ಪನೇ ಆಗ್ತಾಯಿಲ್ಲ. ಯಾಕೆ? ಸೊ ವೆದರ್ ನೋಡಿ ಯಾವ ಥರ ಇದೆ, ಮಳೆ ಬರೋ ಥರ ಇದೆ. ಸೊ ತೋರಿಸ್ತೀನಿ ನೋಡಿ. ಬ್ಯಾಟ್ ಇದೆ ಅಂತ ಸಾಂಬಾರ್ ಬಿಸಿ ಹೋಗಿ ಹೋಗ್ತೈತೆ. ಡನ್. ಕೋಪ ಬರ್ತೈತಮ್ಮ ಫೋನ್ ಹಿಂಗೆ ಹಿಡ್ಕೊಂಬಂದ್ರೆ. ವಾಟ್ ಆರ್ ಯು ಡೂಯಿಂಗ್? ಏನಿದು? ಸಾಸ್ನ ಬರೀ ಈ ಥರ ನಕ್ಕಿದ್ರೆ ಹಿಂಗೆ ಈ ಮಳೆಗೆ ಹೊಟ್ಟೆ ಉರಿ ಅನ್ಸುತ್ತಾರಿ ನನ್ನ ನೋಡಿದ್ರೆ. ನೋಡಿ ನಮ್ಮೂರಲ್ಲಿ ಹನಿ ಬೀಳ್ತಿದೆ. ಎಲ್ಲ ನೋಡಿ, ನಾನೆಲ್ಲ ತೊಳೆದಿದ್ದೆ ಇವತ್ತು ನೀಟಾಗಿ. ಕೋಪ ಬರ್ತಿದೆ ನಂಗೆ ಹಂಗೆ. ನೋಡಿ ಇಲ್ಲಿ ಬೀಳ್ತಿಲ್ಲ, ಅಲ್ಲಿ ಬೀಳ್ತಿದೆ. ನೋಡಿ ಅಯ್ಯೋ ಮೊಬೈಲ್ ನೋಡ್ಕೊಂಡು ತಟ್ಟೆ ಕೂತ್ಬಿಡ್ತು. ಎಲ್ಲ ಮಿಕ್ಸ್ ಆಗೋಯ್ತಮ್ಮ. ಬಿಸಿ
ಮಳೆ ಬರ್ತಿದೆ ನಮ್ಮೂರಲ್ಲಿ. ಮಳೆ ಇವಾಗ ಸ್ಟಾರ್ಟ್ ಆಗಿದೆ ಜೋರಾಗಿ. ಅಂಗಡಿಗೆ ಹೋಗ್ಬೇಕು, ಏನು ಮಾಡ್ದೋ ಗೊತ್ತಿಲ್ಲ. ಏನಾರಿ ಏನು ಮಾಡೋದು? ಏನು ಮಾಡೋದು? ಮಳೆ ಬರ್ತೈತೆ. ನಾನೇ ಮಾಡಿದ್ದು. ವಾವ್, ಏನದು? ಟೇಬಲ್. ಟೇಬಲ್. ಟೇಬಲ್ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಬುಕ್ಕಲ್ಲಿ ನೋಡ್ಕೊಂಡು ನೋಡಿದ್ದು. ಗೋಡಿ. ಏನಿದು? ಮನೆ. ಮನೆ. ಹ್ಞೂ. ಏನು ನಿದ್ದೆ ಹೋಗ್ದಿರ? ಅದು ಯಾಕೆ ತಲೆ ಮೇಲೆ ಕೈ ಇಕ್ಕೊಂಡಂಗೆ? ನೋಡಿ ನೋಡಿ ನೋಡಿ, ಹೂವ 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 ಹೂವ, ಅಲ್ಲಿ ಹೂವ ಹೂವ. ಹೂವ 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 ಹೂವ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನಮ್ಮ ಮನೆಯಲ್ಲೆಲ್ಲ ಇವತ್ತು ಲೇಟಾಗಿ ಎದ್ವಿ ಫ್ರೆಂಡ್ಸ್. ಯಾರ್ದು ಸ್ನಾನ ಆಗಿಲ್ಲ. ನಮ್ಮಮ್ಮ ಎಣ್ಣೆ ಹಚ್ತಾರೆ ಅಂದ್ಕೊಂಡ್ರೆ ಎಣ್ಣೆನೂ ಹಚ್ತಾ ಇಲ್ಲ. ಏನು ಮಮ್ಮಿ? ಹೋಗಮ್ಮ. ನನ್ಗೇನು ಬೇಡ, ಆರಿಗೆ ಮಾತ್ರ ಹಚ್ಚು. ಸಿಲಿಂಡರ್ ಖಾಲಿ ಆಯಿತು ನೋಡಿ. ನಮ್ಮ ಮಮ್ಮಿ ಹಾಕ್ತವ್ರೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹಾಕಕ್ಕೆ ಬರುತ್ತೇನಮ್ಮ? ಏನಮ್ಮ? ಬರಲ್ವಾ? ಹಂಗಾರೆ ನಾನೇ ಕಲ್ತಿಲ್ಲ. ಏನು ಮಗನೇ, ಸ್ನಾನ ಇಲ್ಲ ಇನ್ನು. ನಾನು ಹಾಕಿರೋ ಬಟ್ಟೆ. ನಾನು ಹೇಳ್ದೆ, ನಾನು ಕಟ್ಕೊಂತೀನಿ, ನಾನು ಬೇರೆ ಥರ ಡಿಸೈನ್ ಆಗಿ ಅಂತ. ಕಟ್ಬಾರ್ದು. ಏನು ಸಖತ್ ತಗೊಂಡೈತೆ ಆಯಿಲ್ ಫೇಸು. ನಾಳೆ ಬರ್ತೀನಿ. ನಾಳೆ ಒಂದು 10 ಗಂಟೆ ಹಂಗೆ ಬಿಡ್ತೀನಿ. ಇಲ್ಲಿ 1 ಗಂಟೆ ಒಳಗೆ ಆಗಿರ್ತೀನಿ ಜನಲ್ಲಿ. ಏನು ಡೀಪಾಗಿ ಟಿವಿ ನೋಡ್ತಾವಳೆ? ಯಾಕಾರಿ ಮಕ ಎಲ್ಲ ಹಂಗೆ ಬಳ್ಕೊಂಡು? ಹ್ಞೂ ರೀ, ಹಂಗೆ ಬಳ್ಕೊಬೇಕು ಹಬ್ಬದ ದಿವಸ. ಏನರಿ ಟಿ 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 ವಾರಿ ಸಖತ್ ರೆಡಿ ಆಗಿದ್ದೀರಾ? ತಲೆ ಬಾಚಿಲ್ಲ ಇನ್ನು. ಇಳಿಸಿ. ನನ್ನ ಸ್ನಾನ ಆಯಿತು ಫ್ರೆಂಡ್ಸ್. ನಮ್ಮ ಮಮ್ಮಿ ಇನ್ನೂ ಮಾಡೇ ಇಲ್ಲ. ಏನಮ್ಮ ಮಮ್ಮಿ ನೋಡೋದೇ ಇಲ್ಲ.
ದೇವ್ರ ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಏನ್ ಮಾಡ್ತಾ ಇದೀಯ ಮಮ್ಮಿ? ನೋಡು ಆಗಲಿ ತಿನ್ನೋಗು ಬೆಳಗ್ಗೆ ಟಿಫನ್ನು 12 ಗಂಟೆಗೆ ತಿಂತಾಯಿದ್ದೀನಿ ನಾನು, ನಮ್ಮಮ್ಮನೂ. ಏನಮ್ಮ ನಂದು ಪಾರ್ಸಲ್. ನಮ್ಮಮ್ಮ ಎಲ್ಲೋಗಿದ್ದಮ್ಮ? ಅಂಗಡಿಗೆ ಹೋಗಿದ್ದ. ಪೂಜೆ ಡನ್. ಹರಿ ಸೊ ನೋಡಿದ್ರಲ್ವಾ, ಪೂಜೆ ಆಯಿತು. ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮನೆ ಯುಗಾದಿ ಹಬ್ಬ ಈ ಥರ ಆಗ್ತಿದೆ. ಸೊ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಅಮ್ಮ ಅಮ್ಮ ಏನು ಮಾಡ್ತಿದ್ಯಾ ಅಮ್ಮ? ಅಮ್ಮ ಅಮ್ಮ ಘಮ ಘಮ ಅಂತಿದೆ ಅಮ್ಮ. ಯಾಕಮ್ಮ ಅಂತಿದೀಯಾ? ಇಲ್ಲಪ್ಪ, ಹೊಟ್ಟೆ ಹಸ್ವಾಗ್ತೈತಿ. ಆಯ್ತು ತಿನ್ನು. ಆರಿ 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 ಪೂರಿ ಹಾಯ್. ಅನ್ನ ರಸಂ ಒಬ್ಬಟ್ಟೆ ಇಲ್ಲ ಫ್ರೆಂಡ್ಸ್. ನಮ್ಮ ಮಮ್ಮಿನ ಒಬ್ಬಟ್ಟೆ ಮಾಡಿಲ್ಲ. ಹೋಗಿ ಕೆಲಸನೇ ಆಗಿಲ್ಲ, ಎಲ್ಲ ಕ್ಲೋಸ್ ಅಂಗಡಿಗಳೇ ಕ್ಲೋಸ್. ಬೆಳಗ್ಗೆಗಿಂತ ಇವಾಗಲೇ ಚಂದ ಕಾಣಿಸ್ತಿದ್ದೀನಿ ನಾನು. ವಾಟ್ ಆರ್ ಯು ಡೂಯಿಂಗ್ ಆರಿ? ಒಬ್ಬಟ್ಟು. ಸಂಜೆ ಪೂಜೆ ಡನ್. ಸಂಜೆ ಪೂಜೆನೂ ಡನ್, ಬೆಳಗ್ಗೆ ಪೂಜೆನೂ ಡನ್. ನಮ್ಮಮ್ಮ ಒಬ್ಬಟ್ಟು ಮೇಕಿಂಗ್. ಏನಮ್ಮ ಏನು ಸಮಯ? ಒಬ್ಬಟ್ಟು ಮಾಡ್ತಾ ಇದೆಯಾ? ಏನು ಸಮಯ? ನಿನಗೆ ಎಂತ ಮಾಡಿದೆ ಸಂಜೆ? ನನಗೆ ಎಂತ ಮಾತಾ ಇದೆಯಮ್ಮ ನೀನು? ಅಮ್ಮ ನಾನು ಇನ್ನೇನೋ ಹೇಳ್ತಾ ಇದ್ದೆ. ನಾನು ಇವಾಗ ಒಬ್ಬಟ್ಟು ತಿಂತಾ ಇದ್ದೀನಿ. ಒಬ್ಬಟ್ಟು ನಂಗೆ ಅಲ್ಲಿ ನೋವು. ನಾವೇನೇ ಒಂದು ಒಬ್ಬಟ್ಟು ತಿಂದ್ಬಿಟ್ಟೆ, ಇವಾಗ ನಾನು ತಿಂತಾ ಇದ್ದೀನಿ ಒಬ್ಬಟ್ಟು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡಿ, ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಯುಗಾದಿ ಹಬ್ಬದ ವ್ಲಾಗು. ಆ್ಯಂಡ್ ಯಾರೆಲ್ಲ ಮೊದಲನೇ ಸರಿ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಇನ್ನೂ ಮುಂದೆ ವ್ಲಾಗ್ಸ್ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಸಿಗುವೆ. ಬಾಯ್ ಬಾಯ್.